ಆಮೇನ್. ಹಲ್ಲೆಲೂಯಾ. ಸರಿ, ಓದಿದ್ದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ಓದ್ಕೊಳ್ಳೋಣ. 12ನೇ ವಾಕ್ಯವನ್ನ. கர்த்தர் நம்மை நினைத்திருக்கிறார், அவர் ஆசீர்வதிப்பார். இஸ்ரவேல் குடும்பத்தாரை ஆசீர்வதிப்பார், அவர் ஆரோன் குடும்பத்தாரை ಆಶೀರ್ವದಿಪಾರ್. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು ಎಂಬುದಾಗಿ ಇಲ್ಲಿ ಕೀರ್ತನೆಯಲ್ಲಿ ನಾವು ದೇವರ ವಾಕ್ಯವನ್ನ ನೋಡ್ತೇವೆ. ಯಾರು ಕರ್ತನಿಗೆ ಭಯಪಡ್ತಾರೋ, ಯಾರು ಆತನಿಗೆ ಭಯಭಕ್ತಿಯಿಂದ ಇರ್ತಾರೋ ಅವರನ್ನ ನಾನು ಆಶೀರ್ವದಿಸುವಂತ ದೇವರು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ನಮ್ಮನ್ನ ಆಶೀರ್ವಾದವಾಗಿರುವಂತೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿ ಕಾಣುವಂತೆ ಆತನು ನಮ್ಮನ್ನ ನೆನಪು ಮಾಡಿಕೊಳ್ತಾನೆ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದ್ರೆ ಆತ ನಮ್ಮನ್ನ ನೆನಪು ಮಾಡಿಕೊಳ್ಳುವಂತ ದೇವರಾಗಿದ್ದಾರೆ. ನಮ್ಮನ್ನ ನೆನೆಸ್ತಾರೆ. ನಮ್ಮನ್ನ ಯಾರೋ ಏನೋ ಅಂತ ಮರೆಯದೆ ದೇವರು ನಮ್ಮನ್ನ ನೆನಪು ಮಾಡುವಂತ ದೇವರಾಗಿದ್ದಾರೆ. ಕರ್ತನು ತಮಿಳಲ್ಲಿ ಚೆನ್ನಾಗಿ ಹೇಳಿದೆ. ಹೌದಮ್ಮ? கர்த்தர் நம்மை நினைத்திருக்கிறார், அவர் ஆசீர்வதிப்பார். இஸ்ரவேல் குடும்பத்தாரை ஆசீர்வதிப்பார், அவர் ஆரோன் குடும்பத்தாரையும் ஆசீர்வதிப்பார். பன்னெண்டாவது வசனமா அதுதானே? ಎಸ್, ಹಲ್ಲೆಲೂಯಾ. ಕರ್ತನು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವದಿಸುವುದಕ್ಕೋಸ್ಕರ ಆತ ನಮ್ಮನ್ನ ನೆನಪು ಮಾಡಿಕೊಳ್ಳುವಂತ ದೇವಾದಿ ದೇವನಾಗಿದ್ದಾರೆ, ಕರ್ತಾದಿ ಕರ್ತನಾಗಿದ್ದಾರೆ. ಅದರಿಂದ ಆತ ನಮ್ಮನ್ನ ನೆನಪು ಮಾಡಿಕೊಂಡು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾರೆ. ಅದರಿಂದ ಇಸ್ರಾಯೇಲ್ ಮನೆತನದವರನ್ನು ಆಶೀರ್ವದಿಸುವನು, ಆರೋನ್ ಮನೆತನದವರನ್ನು ಆಶೀರ್ವದಿಸುವನು, ತನ್ನ ಭಕ್ತರನ್ನು ಆಶೀರ್ವದಿಸುವನು. ಯಾಕಂದ್ರೆ ಇಸ್ರಾಯೇಲರು, ಆರೋನು, ಅದರ ಬದಲಿಗೆ ಭಕ್ತರಾದ ನಮ್ಮನ್ನ ಹಲ್ಲೆಲೂಯಾ ಆಶೀರ್ವದಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಆತ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನಿಗೆ ಭಾರಿ ಇಷ್ಟ, ಭಾರಿ ಆಸೆ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂಬುದಾಗಿ. ಎಲ್ಲ ಬ್ರದರ್ಗಳ ಸ್ವಲ್ಪ ಮುಂದೆ ಜರ್ಕೊಳ್ರಿ, ಸ್ವಲ್ಪ ಮುಂದೆ ಬರ್ರಿ ಸಹೋದರಲ್ಲ, ಸ್ವಲ್ಪ ಬರ್ರಿ ಬರ್ರಮ್ಮ, ಸ್ವಲ್ಪ ಮುಂದೆ ಬರ್ರಿ ಸಿಸ್ಟರ್, ಹಂಗೆ ಬರ್ರಿ ಸ್ವಲ್ಪ ಬರ್ರಿ. ಒಬ್ಬರ ಮೇಲೆ ಒಬ್ರು ಕುತ್ಕೋಬೇಡ್ರಿ, ಫ್ರೀಯಾಗಿ ಕುತ್ಕೊಂಡು ವಾಕ್ಯ ಕೇಳ್ರಿ. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ಆತ ನಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ ನಮ್ಮನ್ನು ನೆನೆಸ್ಕೊಳ್ಳುವಂತ ದೇವರು. ಜಲಪ್ರಳಯದಲ್ಲಿ ನೋಹನ ಕಾಲದಲ್ಲಿ ಜಲಪ್ರಳಯ ಬಂತು. ನೋಹನು ಮತ್ತು ಅವನ ಹೆಂಡತಿ 3 ಮಕ್ಕಳು 3 ಸೊಸೆಂದರನ್ನ ಆ ಹಡಗಲ್ಲಿಟ್ಟು 150 ದಿನ ಮಳೆ ಬಿದ್ದು, 40 ದಿವಸ ಮಳೆ ಒಯ್ದು 150 ದಿವಸ ನೀರು ಬರ್ತದೆ. ಆ ನೀರಲ್ಲೇ ಇದ್ದಂತ ನೋಹನನ್ನ ದೇವರು ನೆನಪು ಮಾಡಿಕೊಂಡ್ರು. ಅಲ್ಲೆಲ್ಲೂ ಹೇಳ್ರಿ. ಆ ನೆನಪು ಮಾಡುವಂತ ದೇವರು ನಮ್ಮನ್ನ ನೆನೆಸ್ತಾರೆ. ನಮ್ಮನ್ನ ನೆನೆಸುವಂತೆ ನಾವು ನಡ್ಕೊಳ್ಬೇಕು. ಹಲ್ಲೆಲೂಯಾ. ನಮ್ಮನ್ನ ನೆನೆಸ್ಬೇಕು. ನಮ್ಮನ್ನ ದ್ವೇಷ ಮಾಡುವಾಗೆ ನಾವು ನಡೆಯೋದಾದರೆ ನಮ್ಮನ್ನ ಯಾರೂ ನೆನೆಸಲ್ಲ. ತಂದೆ ತಾಯಿನೂ ನಮ್ಮನ್ನ ನೆನೆಸಲ್ಲ. ನಮ್ಮ ಮಗ ಅವನ ಇದ್ದಾನೆ, ಅವನು ರೌಡಿ ತರ ಮಾಡ್ತಾನೆ, ಮಾತು ಕೇಳಲ್ಲ, ಇಷ್ಟ ಬಂದ ಎಲ್ಲೋ ಒಂದ್ ಕಡೆ ಇದ್ದಾನಂತೆ, ಎಲ್ಲೋ ಇದ್ದಾನೆ, ಏನೋ ಮಾಡ್ತಿದ್ದಾನಂತೆ, ಯಾರಿಗೆ ಗೊತ್ತು. ಹಲ್ಲೆಲೂಯಾ. ಅದೇ ಒಳ್ಳೆ ಮಕ್ಕಳಾದ್ರೆ ನನ್ನ ಮಗ ಇಂಥ ಕಡೆ ಇದ್ದಾನೆ, ಇಂಥ ಕೆಲಸ ಮಾಡ್ತಾನೆ, ಇಷ್ಟು ಚೆನ್ನಾಗಿದ್ದಾನೆ, ಇಷ್ಟೆಲ್ಲ ಆಶೀರ್ವಾದವಾಗಿದ್ದಾನೆ ಎಂಬುದಾಗಿ ತಂದೆ ತಾಯಿ ತನ್ನ ಪ್ರೀತಿಯ ಮಕ್ಕಳನ್ನ ನೆನೆಸ್ಕೊಳ್ಳುವಂತೆ ದೇವರು ತನಗೆ ಭಯಭಕ್ತಿ ಉಳ್ಳವರನ್ನ ಅವರನ್ನ ನೆನೆಸ್ಕೊಳ್ಳುವಂತ ದೇವರಾಗಿದ್ದಾರೆ. ನಮ್ಮನ್ನ ನೆನೆಸ್ತಾರಂತೆ. ಹಲ್ಲೆಲೂಯಾ. ನಮ್ಮನ್ನ ನೆನೆಸಿ ನಮ್ಮನ್ನ ಆಶೀರ್ವದಿಸ್ತಾರಂತೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ಏನು ಆಶೀರ್ವಾದ ಬೇಕು, ಯಾವ ಆಶೀರ್ವಾದ ಕೊಡಬೇಕು, ಯಾವ ಆಶೀರ್ವಾದ ಕೊರತೆ ಇದೆ, ಯಾವುದರಲ್ಲಿ ಕೊರತೆ ಇದೆ ಅಂತೇಳಿ ನಮ್ಮನ್ನ ಪರೀಕ್ಷಿಸಿ ನೋಡಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಆತನಿಗೆ ಭಯಪಡೋದೇ ಬಹಳ ಮುಖ್ಯ. ಆತನಿಗೆ ಭಯಪಡೋದೇ ಬಹಳ ಮುಖ್ಯ. ಯಾರು ಆತನಿಗೆ ಭಯಪಡ್ತಾರೋ, ಯಾರು ಆತನಿಗೆ ಭಯಪಟ್ಟು ನಡಿಗೆ ಜೀವಿಸ್ತಾರೋ ಅವ್ರನ್ನ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ದೇವ್ರು ನಮ್ಮನ್ನ ಹುಡುಕಿ ಬಂದು ನಮ್ಮನ್ನು ರಕ್ಷಿಸ್ತಾರೆ. ನಾವು ಯಾರು ಯೇಸುಸ್ವಾಮಿಯನ್ನು ಹುಡುಕೊಂಡು ಹೋಗಿಲ್ಲ, ಹೌದಾ? ಹಲ್ಲೆಲೂಯಾ. ಯಾರ ಮೂಲಕನೋ ಯಾವ್ದಾದ್ರು ಒಂದು ರೀತಿಯಲ್ಲಿ ಯೇಸುಸ್ವಾಮಿ ನಮ್ಮನ್ನು ಹುಡುಕೊಂಡ್ ಬಂದ್ರು, ಅವರೇ ನಮ್ಮ ಮನೆಗೆ ಬಂದ್ರು,
ಅವರೇ ನಮ್ಮನ್ನು ಹುಡುಕಿ ಬಂದರು, ನಾವೇನು ಹುಡುಕೊಂಡು ಹೋಗಿಲ್ಲ. ಯೇಸ್ವಾಮಿ ಅಂದ್ರೆ ಎಲ್ಲ ತಿರಸ್ಕಾರ ಮಾಡೋರೆ. ಯೇಸ್ವಾಮಿನ ಬಿಡು, ಎಲ್ಲ ದೇವರಲ್ಲೂ ಅವರು ಒಬ್ರು ಅಂತೇಳಿ ನಾವು ಯಾರು ಯೇಸುವನ್ನು ಹುಡುಕೋದಿಲ್ಲ. ಹಲ್ಲೆಲೂಯಾ. ಆತ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿದಂಥ ದೇವಾದಿ ದೇವನವರು. ಯಾಕಂದ್ರೆ ನಮ್ಮನ್ನು ನೆನೆಸ್ತಾರೆ, ತಾಯಿಯ ಗರ್ಭದಲ್ಲೇ ನೀನು ಪಿಂಡವಾಗಿರುವಾಗಲೇ ನನ್ನ ಕಣ್ಣು ನಿನ್ನನ್ನು ಕಂಡುತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನ ಕಣ್ಗಳು ನಮ್ಮನ್ನು ಕಾಣುವಂಥದ್ದಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇನೆ. ನಾನು ನಿಮ್ಮನ್ನು ನೋಡ್ತೇನೆ, ನಾನೇ ಹೊರುತ್ತೇನೆ, ತಾಯಿಯ ಗರ್ಭದಿಂದ ಹೊರತಿದ್ದೇನೆ, ನಾನೇ ಹೊರುವೆನು, ನಾನೇ ಹೊತ್ತು ಸಹಿಸುವೆನು. ಹಲ್ಲೆಲೂಯಾ. ನಾನೇ ನಿರ್ವಹಿಸುವೆನು. ವಾಕ್ಯ ಹೇಳುತ್ತೆ ಯೆಶಾಯನ ಗ್ರಂಥದಲ್ಲಿ ಆ ವಾಕ್ಯವನ್ನು ಓದೋಣ. ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನ ತಾಯಿಯ ಗರ್ಭದಿಂದ ಹೊರತಾ ಇದ್ದೇನೆ, ನಾನೇ ಹೊತ್ತು ಸಹಿಸುವೆನು, ನಾನೇ ನಿರ್ವಹಿಸುವೆನು, ನಾನೇ ಉಂಟು ಮಾಡಿದ್ದೇನೆ, ನಾನೇ ಹೊತ್ತು ಸಹಿಸಿ ನಿಮ್ಮನ್ನ ನಿರ್ವಹಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆತನೇ ನಮ್ಮನ್ನು ಹೊರುವರಾಗಿರೋದ್ರಿಂದ, ಆತನೇ ನಮ್ಮನ್ನು ಹೊತ್ತು ಸಹಿಸುವುದರಿಂದ ನೆರೆ ಬಂದಾಗಲೂ ನಾನೇ ನಿಮಗೆ ಆಧಾರ ಎಂಬುದಾಗಿ ಆತನ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ತಾಯಿಯ ಗರ್ಭದಲ್ಲೇ ನಿನ್ನನ್ನು ಗರ್ಭದಿಂದ ಹೊರತಿದ್ದೇನೆ. 46ನೇ ಯೆಶಾಯ 46ರಲ್ಲಿ 3:4 ಯಾಕೋಬ ವಂಶವೇ, ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿನ್ನ ಮುಪ್ಪಿನ ತನಕ ನಾನೇ ಆಧಾರ. ನೆರೆ ಬಿಳಿ ಕೂದಲು ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಹಲ್ಲೆಲೂಯಾ. ನೋಡ್ರಿ, ಅವರು ತನ್ನ ಪ್ರೀತಿ, ತನಗೆ ಭಯಪಡುವಂತ ಮಕ್ಕಳಿಗೆ ಪ್ರೀತಿ ತೋರಿಸುವಂತ ಮಕ್ಕಳನ್ನ ದೇವರು ಮುದುಕನಾದರೂ ನಾನು ನಿಮ್ಮನ್ನು ಬಿಡೋದಿಲ್ಲ. ವಯಸ್ಸಾಯ್ತಾ ಅಂತ ನಮ್ಮನ್ನ ದೇವ್ರು ಕೇವಲವಾಗಿ ಬಿಡೋದಿಲ್ಲ. ನಮ್ಮ ಮಕ್ಕಳು ಬಿಡ್ಬೋದು, ನಮ್ಮ ಅಪ್ಪನಿಗೆ ವಯಸ್ಸಾಯ್ತಾ, ನಮ್ಮ ಅಪ್ಪನಿಗೇನು ಗೊತ್ತಾಗಲ್ಲ, ನನ್ನ ಅಪ್ಪನಿಗೇನು ಗೊತ್ತು, ನನ್ನ ಗಂಡನಿಗೇನು ಗೊತ್ತು. ಹಲ್ಲೆಲೂಯಾ. ನಮ್ಮನ್ನು ಒಂಥರ ಹೀಯಾಳಿಸುವಂತೆ ನಮ್ಮ ಮನುಷ್ಯರು ನೋಡ್ತಾರೆ. ಆದ್ರೆ ದೇವರು ನೋಡ್ರಿ, ನಿಮ್ಮನ್ನು ಹುಟ್ಟಿದಂದಿನಿಂದ ವಹಿಸಿದ್ದಾನೆ. ಇದುವರೆಗೂ ನನ್ನನ್ನೇ ತಗೊಳ್ರಿ. ನನಗೆ ಇವಾಗ 66 ವರ್ಷ ವಯಸ್ಸು. ನಾನು ಹುಟ್ಟಿದಿಂದ ದೇವ್ರು ನನ್ನನ್ನು ಕಾಪಾಡಿದ್ದಾರೆ. ಅಲ್ಲೆಲ್ಲ ಹೇಳ್ರಿ. ಎಷ್ಟೋ ಸಲ ಬಿದ್ದಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಕಾಯಿಲೆಗಳು ಬಂದಿರ್ಬೋದು, ರೋಗಗಳು ಬಂದಿರ್ಬೋದು, ಅನಾರೋಗ್ಯಗಳು ಬಂದಿರ್ಬೋದು. ಎಲ್ಲದರಲ್ಲೂ ಆತನೇ ಹುಟ್ಟಿದಂದಿಂದ ನನ್ನನ್ನು ವಹಿಸಿದನು. ಈಗ ನಿಮ್ಮ ಬೇಡ, ನನ್ನನ್ನು ಹೇಳ್ಕೊಳ್ತೇನೆ. ನನ್ನ ಮುಪ್ಪಿನ ತನಕ ಅವರೇ ನನಗೆ ಆಧಾರ. ಹಲ್ಲೆಲೂಯಾ. ಯಾವ ಮನುಷ್ಯರ ಆಧಾರ ಇಲ್ಲ, ದೇವರೇ ನಿಮಗೂ ನಮಗೂ ಎಲ್ರಿಗೂ ಆತನೇ ಆಧಾರ. ಹಲ್ಲೆಲೂಯಾ. ಆತನೇ ನಮಗೆ ಆಧಾರವಾಗಿದ್ದು ಆತನೇ ನಮ್ಮನ್ನ ನಡೆಸುವಂತ ದೇವಾದಿ ದೇವನಾಗಿದ್ದಾರೆ. ಅದರಿಂದನೇ ಈ ಲೋಕಕ್ಕೆ ಬಂದು 2000 ವರ್ಷಗಳ ಮುಂದೆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತ ಚೆಲ್ಲೋದು. ಯಾಕಂದ್ರೆ ನಮ್ಮ ನಿರ್ವಹಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾರೆ, ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದ್ದೇನೆ, ನಾನೇ ಹೊರುವೆನು, ನಾನೇ ಹೊತ್ತು ಸಹಿಸಿ ನಿರ್ವಹಿಸುವೆನು. ಹಲ್ಲೆಲೂಯಾ. ನಾನು ಕಾಪಾಡಿದೆ, ನಾನು ನನ್ನ ಹೆಂಡತಿ ಕಾಪಾಡಿದೆ, ನಾನು ನನ್ನ ಗಂಡನ ಕಾಪಾಡಿದೆ, ನಾನು ನನ್ನ ಮಕ್ಕಳಿಗೆ ಕಾಪಾಡಿದೆ. ನೀವೆಲ್ಲಿ ಕಾಪಾಡಿದ್ರಿ, ನಾವೆಲ್ಲಿ ಕಾಪಾಡಿದ್ವಿ? ದೇವರೇ ಕಾಪಾಡ್ತಿರೋದು. ಹಲ್ಲೆಲೂಯಾ ಹೇಳ್ರಿ. ಒಂದು ನಿಮಿಷ ದೇವ್ರು ನಮ್ಮನ್ನು ಕೈ ಬಿಡ್ಬಿಡ್ರೆ ನಾವು ಮಣ್ಣಿಗೆ ಮಣ್ಣಾಗಿ ಹೋಗ್ತಿರೋದೆ, ಮಣ್ಣಿಗೆ ಮಣ್ಣಾಗಿ ಹೋಗ್ತೇವೆ. ಅದರಿಂದ ಆತನ ಪ್ರೀತಿ ಅಪಾರವಾದದ್ದು. ಆತನೆಂಥ ಪ್ರೀತಿ! ನಾನೇ ಓದ್ತೀನಪ್ಪ, ನಾನೇ ಸಹಿಸ್ತೇನೆ, ನಾನೇ ನಿನ್ನ ನಿರ್ವಹಿಸ್ತೀನಿ. ಊಟ ಬೇಕಾ, ಬಟ್ಟೆ ಬೇಕಾ, ನಿನಗೇನು ಕಾಯಿಲೆ ಬಂತು, ಅವ್ರ ಕಾಯಿಲೆಗೆ ಯಾವ ಕಾಸು ಬೇಕಾ, ರೋಗಕ್ಕೆ ಮಾತ್ರೆ ಬೇಕಾ, ಎಲ್ಲ ಅವ್ರು ಯಾರ ಮೂಲಕ ಯಾವ್ದು ಇರ್ತಿದ್ದಲ್ಲ ಆದರೂ ನಮ್ಮನ್ನ ದೇವ್ರು ಸಹಿಸಿ ನಿರ್ವಹಿಸಿ ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತನೇ ಆಧಾರ. ಇದುವರೆಗೂ ನಮ್ಮನ್ನ ಆತನೇ ಆಧಾರ. ತಾಯಿಯ ಗರ್ಭದಿಂದ ಇಲ್ಲಿವರೆಗೂ ಅವ್ರ ಪ್ರೀತಿ ನೋಡ್ರಿ. ನಾನೇ ನಿಮ್ಮನ್ನು ಹೊರ್ತೇನೆ, ನಾನೇ ಹೊತ್ತು ಸಹಿಸಿ ನಿಮ್ಮನ್ನ ನಿರ್ವಹಿಸ್ತೇನೆ. ಹಲ್ಲೆಲೂಯಾ. ಕಡೆಯದಾಗಿ ಏನ್ ಹೇಳ್ತಾರೆ ಗೊತ್ತಾ? ನಾನು ಎಲ್ಲಿರ್ತೇನೋ
ನೀವಲ್ಲೇ ಇರಬೇಕು. ಹಲ್ಲೆಲೂಯಾ. ನಾನು ಹೋಗ್ತೇನೆ, ನಿಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡಿ ಬಂದು ಕರೆದುಕೊಂಡು ಹೋಗಿ ನನ್ನ ಜೊತೆಗೆ ನಾನು ಇಟ್ಕೊಳ್ತೇನೆ. ಯಾಕಂದ್ರೆ ನಾನು ಉಂಟು ಮಾಡಿರೋದು ನಿಮ್ಮನ್ನ, ನಾನು ನಿಮ್ಮನ್ನ ಸೃಷ್ಟಿ ಮಾಡಿದ್ದು, ನಾನು ನಿಮ್ಮನ್ನ ತಾಯಿಯ ಗರ್ಭದಿಂದ ಹೊರತಾ ಇರೋದು. ಹಲ್ಲೆಲೂಯಾ. ಅದಕ್ಕೆ ನಾನು ಎಲ್ಲಿರ್ತೇನೋ ನೀವು ಅಲ್ಲಿರ್ಬೇಕು. ನಾವೇನಾದ್ರೂ ತಪ್ಪು ಮಾಡಿ ಪಾಪ ಮಾಡಿ ದೇವರ ವಿರೋಧವಾಗಿ ನಡೆದಾಗ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಅಯ್ಯೋ, ನನ್ನ ಮಗನ ಇಷ್ಟೆಲ್ಲ ಮಾಡಿ ಕಾಪಾಡ್ದೆ ಸಾಕ್ದೆ, ಕುಡ್ಕಾಗ್ಬಿಟ್ಟ, ಕೊಲೆಗಾರ ಆಗ್ಬಿಟ್ಟ, ಮೋಸಗಾರ ಆಗ್ಬಿಟ್ಟ, ಸುಳ್ಗಾರ ಆಗ್ಬಿಟ್ಟ, ತಂದೆ ವೇದನೆ ಕೊಡ್ತಾರೆ. 5 ಜನ ಮಕ್ಕಳಲ್ಲಿ ಒಬ್ಬ ಕೆಟ್ಟ ಹೋಗ್ಬಿಟ್ಟ. ಹಲ್ಲೆಲೂಯಾ. ಒಬ್ಬ ಮಗಳು ಕೆಟ್ಟೋಗ್ಬಿಟ್ಲು, ಒಬ್ಬ ಮಗ ಕೆಟ್ಟೋದ, ವೇದನೆ. ಅದೇ ರೀತಿ ದೇವರನ್ನ ಬಿಟ್ಟು ನಾವು ಅಗಲುವಾಗ ದೇವ್ರ ಹಾಗೇ ಒಂದು ಮಗು ತರ, ಒಂದು ಎತ್ತ ತಾಯಿ ಹಾಗೆ ಅಯ್ಯೋ ಅಂತ ನೋಡ್ತಾ ಇರ್ತಾರೆ ನಮ್ಮನ್ನ. ನಾವು ಪಾಪ ಮಾಡುವಾಗ, ನಾವು ಅಕ್ರಮ ಮಾಡುವಾಗ, ನಾವು ಅನ್ಯಾಯ ಮಾಡುವಾಗ ಹಾಗೆ ದೇವರು ತಡವರಿಸ್ತಾರೆ. ಅಯ್ಯೋ, ನನ್ನ ಮಗ ನನ್ನ ಮಗಳು ಪಾಪ ಮಾಡ್ತಿದ್ದಾಳಲ್ಲ, ಪಾಪದ ಸಂಬಳ ಮರಣ, ಪಾಪ ಮಾಡುವಂತ ಆತ್ಮ ಸಾಯುತ್ತೆ, ಈ ಆತ್ಮ ನರಕದಲ್ಲಿ ಬೀಳುತ್ತೆ, ಆ ಬೆಂಕಿ ಗಂಧಕದಲ್ಲಿ ಅಯ್ಯೋ ಅಂತ ಕೂಗ್ಕೊಳ್ಳುತ್ತೆ ಅಂತ ವೇದನೆ ಪಡುವಂತ ದೇವಾದಿ ದೇವನಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಒಂದೊಂದು ಕ್ಷಣನೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸೋದಕ್ಕೆ ಇಷ್ಟಪಡ್ತಾರೆ, ನಮ್ಮನ್ನ ಕಾಯ್ತಾರೆ, ಕಾಪಾಡ್ತಾರೆ ಅಂತ ದೇವರಿಗೆ ನಾವೇನ್ ಮಾಡ್ತೇಳ್ರಿ? ಹಲ್ಲೆಲೂಯಾ. ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ದೇವರಿಗೆ ಘನವನ್ನ, ಮಹಿಮೆಯನ್ನ, ಘನತೆಯನ್ನ ನಾವು ಸಲ್ಲಿಸೋರಾಗಿರುವ. 8 ಗಂಟೆಗೆ ಪ್ರೇಯರ್ ಅಂದ್ರೆ 8:15 ಬರ್ತೀವಿ, 8:15 ಬರ್ತೀವಿ. ಹಲ್ಲೆಲೂಯಾ. ಎಲ್ಲಿ ನಾವು ದೇವರಿಗೆ ಪ್ರೀತಿ ತೋರಿಸ್ತಾ ಇದ್ದೀವಿ? ಎಲ್ಲಿ ದೇವರಿಗೆ ನಮ್ಮ ಪ್ರೀತಿಯನ್ನ ತಿಳಿಸ್ತಾ ಇದ್ದೀವಿ? ನಮ್ಮ ಇಷ್ಟಕ್ಕೆ ಬರ್ತೀವಿ, ನಮ್ಮ ಇಷ್ಟಕ್ಕೆ ಕೂರ್ತೀವಿ, ನಮ್ಮ ಇಷ್ಟಕ್ಕೆ ಕೈ ತಡ್ತೀವಿ, ನಮ್ಮ ಇಷ್ಟಕ್ಕೆ ಹಾಡಿದ್ರೆ ಆಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ವಾಕ್ಯ ಕೇಳಿದ್ರೆ ಕೇಳ್ತೀವಿ, ಕೇಳಿದ್ರೆ ಇಲ್ಲ, ನಮ್ಮ ಇಷ್ಟಕ್ಕೆ ಎದ್ದೋಗ್ತೀವಿ. ಹಲ್ಲೆಲೂಯಾ. ಆದ್ರೆ ಆತನ ನಾನೇನನ್ನು ಹೊರ್ತಾ ಇದ್ದೇನೆ, ನಾನೇನೇನು ಉತ್ಸಾಹಿಸ್ತೇನೆ, ನಾನೇನೇನು ನಿರ್ವಹಿಸ್ತಾ ಇದ್ದೇನೆ. ದುಃಖ ಪಡ್ತಾರ ಪಡಲ್ವಾ? ಹಲ್ಲೆಲೂಯಾ. ನಿನ್ನನ್ನು ಕುರಿತು ದುಃಖ ಪಡ್ತಾರ ಪಡಲ್ವಾ? ನಿನ್ನನ್ನು ಕುರಿತು ವೇದನೆ ಪಡ್ತಾರ ಪಡಲ್ವಾ? ನಿನ್ನನ್ನು ಕುರಿತು ನೋವು ಪಡ್ತಾರ ಪಡಲ್ವಾ? ಆದ್ರೆ ನಾವು ಅಸಾಲ್ಟ್ ಆಗಿರ್ತೀವಿ. ದೇವರಿಗೆ ನೋವಾಗತ್ತನ್ನ ಭಯನೇ ಇಲ್ಲ. ಎಲ್ಲಿ ದೇವ್ರಿಗೆ ನೋವಾಗತ್ತೋ, ನಾನು ಎಲ್ಲಿ ನೋವು ಮಾಡಿಬಿಡ್ತೀನೋ, ಎಲ್ಲಿ ದೇವ್ರು ದುಃಖ ಪಡ್ತಾರೋ, ಎಲ್ಲಿ ದೇವ್ರು ವೇದನೆ ಪಡ್ತಾರೋ ಅನ್ನೋ ಭಯನೇ ನಮಗಿಲ್ಲ. ಪ್ರಾರಂಭದಲ್ಲಿ ಭಯ. ಕುಂತ್ರೆ ಸ್ತೋತ್ರ, ಎದ್ರೆ ಸ್ತೋತ್ರ, ನಿತ್ರೆ ಸ್ತೋತ್ರ, ಮಲಗಿದ್ರೆ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೋಗ್ತಾ 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 ಒಂದೊಂದಾಗಿ ಕಡಿಮೆ ಆಗ್ತಾ ಇರುತ್ತೆ. ಆ ಪ್ರಾರಂಭದಲ್ಲಿ ಕೊಂಡಂತ ವಿಶ್ವಾಸ, ನಂಬಿಕೆ ಕಡಿಮೆ ಆಗ್ತಾ ಬರುತ್ತೆ. ಶೈತಾನ ಬಂದು ಸ್ವಲ್ಪವಾಗಿ ದೇವರಿಂದ ನಮ್ಮನ್ನ ದೂರ ಎಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಆ ದೇವ್ರ ದುಃಖದ ಕಣ್ಣೀರಿನಿಂದ ನೋಡ್ತಾರೆ, ದುಃಖ ಪಡ್ತಾರೆ. ಹಲ್ಲೆಲೂಯಾ. ದುಃಖ ಪಡ್ತಾರೆ. ನನ್ನ ಮಗನಿಗೋಸ್ಕರ ನಾ ಇಷ್ಟೆಲ್ಲ ಮಾಡಿದ್ರು, ನನ್ನನ್ನು ಬಿಟ್ಟು ನನ್ನ ಮಗ ಹೋದ್ನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ಆತನಿಗೆ ಭಯಪಡುವವರಿಗೆ ಆಶೀರ್ವಾದವನ್ನ ದೇವರು ಇಟ್ಟಿದ್ದಾರೆ. ಭಯಪಡುವವರಿಗೆ ಆಶೀರ್ವಾದ ಕೊಡುವಂತವರಾಗಿದ್ದಾರೆ. ಒಂದು ವಾಕ್ಯ ಓದೋಣ. ಆದಿಕಾಂಡ 42ನೇ ಅಧ್ಯಾಯ 18ನೇ ವಾಕ್ಯ ಓದೋಣ. ஆதிகாண்ட 42:18. 3ஆம் நாளிலே யோசேப்பு அவர்களை நோக்கி, நான் தேவனுக்கு பயப்படுகிறவன், நீங்கள் உயிரோடு இருக்கும்படிக்கு ஒன்று செய்யுங்கள். நீங்கள் நிஜஸ்தாரனானால் சகோதரராகிய உங்களில் ஒருவன் காவற் கூடத்தில் கண்டுட்டு இருக்கட்டும். மற்றவர்கள் புறப்பட்டு பஞ்சத்தினால் வருந்திருக்கிற உங்கள் குடும்பத்துக்கு தானியம் கொண்டு போய் கொடுத்து உங்கள் இளைய சகோதரனை என்னிடத்துக்கு ಅழைತು ಕೊಂಡು ವಾರುங்கள். போதும் 18ನೇ ವಾಕ್ಯ. 3ನೇ ದಿನ ಯೋಸೇಫನು ಅವನನ್ನು ಕರೆಸಿ, ನಾನು ದೇವರಿಗೆ ಭಯಪಡುವವನು, ನೀವು ಸತ್ಯವಂತರಾಗಿದ್ದರೆ ಒಂದು ಕೆಲಸ ಮಾಡ್ರಿ, ಬದುಕಿಕೊಳ್ಳಿರಿ. ಆಮೆನ್. ಹಲ್ಲೆಲೂಯಾ. ಯೋಸೇಫನ ಹತ್ರ ಅವ್ರ ಅಣ್ಣ ತಮ್ಮದಲ್ಲ ಮುಂದ್ಗಡೆ ಇರ್ತಾರೆ. ಅವ್ರ ಸೆರೆಮನೆಗೆ ಹಾಕಿರ್ತಾನೆ ಕಳ್ರು ಅಂತೇಳಿ. ಸಿಟ್ಟಲ್ಲಿ ಅಣ್ಣಂದ್ರು ಮಾಡಿದ್ದೆಲ್ಲ ನೋವನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಸೆರೆಮನೆಗೆ ಹಾಕ್ಬಿಡ್ತಾನೆ. ಹಾಕ್ಬಿಟ್ಟಾಗ ಅವನಿಗೊಂದು ಭಯ ಬರುತ್ತೆ. ಅಯ್ಯೋ, ನಾನ್ ದೇವ್ರಿಗಿರೋದವನ ಅಣ್ಣ ತಮ್ಮದ್ರ ಸೆರೆಮನೆಯಲ್ಲಿ ಹಾಕ್ಬಿಟ್ನಲ್ಲ, ಸೆರೆಮನೆಯಲ್ಲಿ ನನ್ನ ತಮ್ಮಂದ್ರನ್ನ ಇಟ್ಬಿಟ್ಟಿದ್ದೀನಲ್ಲ ಅನ್ನೋ ಒಂದು ಭಯ ಯೋಸೇಫನಿಗೆ ಉಂಟಾಗುತ್ತೆ. ಆ ವಾಕ್ಯಲ್ಲಿ ನೋಡಿ, ನಾನು ದೇವರಿಗೆ
ಭಯ ಪಡುವವನು. ಸೆರೆಮನೆಯಲ್ಲಿ ಇಟ್ಟಿದ್ದ. ಯಾವಾಗ ದೇವ್ರ ಭಯ ಬಂತು, ಅಪ್ಪ ಅವ್ರಿಗೆ ಹೊರಗೆ ಕರ್ಕೊಂಬಂದು ಸತ್ಯವಂತರಾಗಿದ್ದರೆ ಒಂದು ಕೆಲಸ ಮಾಡ್ರಿ, ಎಲ್ರು ಹೋಗ್ರಿ, ಒಬ್ಬರು ಮಾತ್ರ ಇಲ್ಲಿ ಇರ್ರಿ. ಹಲ್ಲೆಲೂಯ. ಆ ಭಯ, ಯಾವಾಗ ದೇವರ ಭಯ ಬರುತ್ತೋ, ತಪ್ಪು ಮಾಡುವಾಗ ಭಯ ಉಂಟಾಗುತ್ತೆ, ತಪ್ಪು ಮಾಡುವಾಗ ನಡಕ ಉಂಟಾಗುತ್ತೆ, ತಪ್ಪು ಮಾಡುವಾಗ ದಿಗಿಲು ಉಂಟಾಗುತ್ತೆ. ಯೋಸೇಫನಿಗೆ ಭಯ ಬಂದ್ಬಿಡ್ತು. ನಾನು ನನ್ನ ತಮ್ಮದನ್ನ ಅಣ್ಣದನ್ನ ಸೆರೆಮನೆಯಲ್ಲಿ ಇಟ್ಟಿದ್ದೀನಲ್ಲ, ನಾನು ಯಾಕೆ ಹಿಂಗೆ ಮಾಡಕ್ ಹೋದೆ ಅಂಥೇಳಿ ತನ್ನ ಭಯ ಯಾವಾಗ ಅವನೊಳಗೆ ಬಂತೋ ಅವ್ರನ್ನ ಸೆರೆಮನೆಯಿಂದ ಕರೆದು ಊರಿಗೆ ಕಳಿಸ್ತಾರೆ. ಹಲ್ಲೆಲೂಯ. ಈ ಭಯ ಪಡೋದ್ರಲ್ಲೇ ಒಂದು ಆಶೀರ್ವಾದ ದೇವ್ರು ನಮಗೆ ಇಟ್ಟಿದ್ದಾರೆ. ಭಯ ಪಡುವಾಗ ನಮ್ಮೊಂದು ದೊಡ್ಡ ಆಶೀರ್ವಾದ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಕರ್ತನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದೊಂದು ಆಶೀರ್ವಾದ ನಮಗೆ. ಈ ಜ್ಞಾನ ಸಿಗದೆ ಒಂದು ಆಶೀರ್ವಾದ, ಈ ಭಯ ಅನ್ನೋದೇ ನಮಗೊಂದು ಆಶೀರ್ವಾದ. ಹಲ್ಲೆಲೂಯ. ಕೆಲವ್ರಿಗೆ ಭಯ ಅನ್ನೋದೇ ಇರಲ್ಲ, ದೇವ್ರ ಭಯ ಇರಲ್ಲ, ಏನಿರಲ್ಲ. ಏನೋ ಪ್ರಾರ್ಥನೆ ಮಾಡ್ಬೇಕು, ಏನೋ ವಾಕ್ಯ ಓದ್ಬೇಕು, ಏನೋ ಕುತ್ಕೋಬೇಕು, ಏನೋ ಕೈ ತಟ್ಬೇಕು, ಏನೋ ಹೋಗ್ಬೇಕು, ಆ ಭಯ ಅನ್ನೋದೇ ಇರಲ್ಲ. ಯಾರು ಕರ್ತನಿಗೆ ಭಯ ಪಡ್ತಾರೋ, ಯಾರು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರೇ ಆಶೀರ್ವದಿಸಲ್ಪಡುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಕೀರ್ತನೆ 128ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ. ಕೀರ್ತನೆ 128 1ನೇ ವಾಕ್ಯ. ஆமென். கர்த்தருக்கு பயந்து அவர் வழியில நடக்கிற மனுஷன் அவன் ಭಾಗ್ಯವಾನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಅವನು ಧನ್ಯನು ಎಂಬುದಾಗಿ. ಆ ಭಯ ನಮಗೊಂದು ಭಾಗ್ಯವನ್ನ ಕೊಡುತ್ತೆ. ನಾವು ಧನ್ಯರಾಗ್ತೇವೆ, ನಾವು ಧನ್ಯರು. ಆ ಭಯ ನಮ್ಮಲ್ಲಿರಬೇಕು. ಆ ಭಯ ಇರುವಾಗ ಯೆಹೋವನು ಭಯಭಕ್ತಿ ಇಲ್ಲವರಿಗೆ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ. ಹಲ್ಲೆಲೂಯ. ನೀನ್ ಎಷ್ಟು ದುಡಿದ್ರು ನೀನೇ ತಿಂತೀಯ, ನಿನಗೆ ಆಶೀರ್ವಾದ. ನೀನು ಮಾಡುವಂತ ಎಲ್ಲ ಕಷ್ಟ ನಿನಗೂ, ನಿನ್ನ ಹೆಂಡತಿ ಮಕ್ಕಳಿಗೆ. ಯಾಕಂದ್ರೆ ನೀನು ಕರ್ತನಿಗೆ ಭಯ ಪಡೋದರಿಂದ, ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿರುವುದರಿಂದ ಆತನು ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ, ನೀನೇ ಊಟ ಮಾಡುವಿ. ಹಲ್ಲೆಲೂಯ. ನೀನು ಧನ್ಯನು. ಆ ಭಯ, ದೇವರ ಭಯ ಇರುವಾಗ ನಮಗೆಲ್ಲಾ ರೀತಿಯ ಆಶೀರ್ವಾದ ನಮ್ಮನ್ನು ಹುಡುಕೊಂಡ್ಬರುತ್ತೆ. ಆ ಭಯನೇ ನಮಗೆ ಆಶೀರ್ವಾದ. ನಾವೆಷ್ಟು ಭಯ ಪಡ್ತೀವೋ ಒಂದೊಂದು ವಿಷಯದಲ್ಲೂ ನಮಗೆ ಆಶೀರ್ವಾದ. ನೋಡ್ರಿ, ಇವತ್ತು ಆರೋಗ್ಯವಾಗಿರೋದಕ್ಕೆ ಆ ಭಯ. ಯಾವಾಗ ದೇವ್ರಿಗೆ ಭಯ ಪಡ್ತೀವೋ ಆ ಅನಾರೋಗ್ಯ ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ನಾವು ಆರೋಗ್ಯವಾಗಿರ್ತೇವೆ, ಅದು ಒಂದು ಆಶೀರ್ವಾದ. ಹಲ್ಲೆಲೂಯ. ಆಶೀರ್ವಾದ ಅಂದ್ರೆ ಬರೋ ಹಣ ಐಶ್ವರ್ಯ ಅಲ್ಲ, ನಾವು ಸುಖವಾಗಿರೋದು, ಮಲಗಿ ಆರೋಗ್ಯವಾಗಿ ಎದ್ದೇಳೋದು. ಹಲ್ಲೆಲೂಯ. ಮಲಗಿ ಹಂಗೆ ಎಷ್ಟೋ ಜನ ಹೋಗ್ಬಿಟ್ಟಿರ್ತಾರೆ ನೋಡ್ರಿ. ಹುಡುಗ ಹಂಗೆ ಸ್ಕೂಲಿಂದ ನಡ್ಕೊಂಡು ಡಬ್ಬನ್ ಬಿಸತ್ ಹೋಗ್ಬಿಟ್ಟ. ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ, ಮನುಷ್ಯನ ಯಾವಾಗ ಸಾವು ಮುಟ್ಟುತ್ತೋ ಗೊತ್ತಿಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನೀತಿವಂತನ ಮರಣವು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. ನಮ್ಮ ಸಾವಲ್ಲ ಸುಮ್ಮನೆ ಏನೋ ಸತ್ರು ಅನ್ನೋದಿಲ್ಲ. ಸತ್ರ ಇಲ್ಲ, ದೇವ್ರ ಸಿಂಹಾಸನದಿಂದ ಎದ್ದು ನಿಂತು ನಮ್ಮ ಆತ್ಮನ್ನ ಸ್ವೀಕರಿಸ್ತಾರಂತೆ. ಹಲ್ಲೆಲೂಯ. ಅದರಿಂದ ನೀತಿವಂತನ ಮರಣ ದೇವರ ದೃಷ್ಟಿಗೆ ಅಮೂಲ್ಯವಾಗಿದೆ. ನಮ್ಮ ಸಾವಲ್ಲ, ಅಮೂಲ್ಯವಾದ ಸಾವೇ. ದೇವರೆದ್ದು ಮಹಿಮೆ ಪಡಿಸುವಂತ, ದೇವ್ರು ನಮ್ಮನ್ನ ಘನಪಡಿಸುವಂತ ಸಾವು. ಅದರಿಂದನೇ ಆ ಭಯ, ಆ ಭಕ್ತಿ, ಆ ಪರಿಶುದ್ಧತೆ, ಆ ವಿಧೇಯತೆ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯ. ಯಾವಾಗ ಭಯ ನಮ್ಮಲ್ಲಿ ಇರುತ್ತೋ ಆಗ ನಮಗೆಲ್ಲಾ ರೀತಿಯ ಆಶೀರ್ವಾದಗಳಿಂದ ದೇವ್ರು ನಮ್ಮನ್ನ ತುಂಬಿಸ್ತಾರೆ. ಭಯ ಬೇಕು. ಅದರಿಂದ ಒಂದು ವಾಕ್ಯ ಜ್ಞಾಪಕ ಪಡಿಸ್ತೇನೆ. ಯೋಬನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರೆ, தேசத்திலே யோபு என்னும் பெயர் கொண்ட ஒரு மனுஷன் இருந்தான். யோபு என்ற பெயர் கொண்ட ஒரு மனுஷன் இருந்தான். அந்த மனுஷன் உத்தமனும் சன்மார்கனும் தேவனுக்கு பயந்து பொல்லாப்புக்கு விலகுறவனுமாயிருந்தான். ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನ. ಹಲ್ಲೆಲೂಯ. ಅವನು ಹೆಂಗಿದ್ನಂತೆ? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು ಅಂತೇಳಿ ದೇವರ ವಾಕ್ಯವನನ್ನು ಕುರಿತು ಸಾಕ್ಷಿ ಹೇಳುತ್ತೆ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು ಅಂತೇಳಿ. ಹಲ್ಲೆಲೂಯ. ನಮಗೂ ಒಂದು ಬುಕ್ ಇಟ್ಟಿದ್ದಾರೆ ದೇವರು, ನಮಗೂ ಒಂದು ಪುಸ್ತಕ ಇಟ್ಟಿದ್ದಾರೆ. ಹಲ್ಲೆಲೂಯ. ಅಂತ್ಯ ಕಾಲದಲ್ಲಿ ಆ ಪುಸ್ತಕ ತೆರೆಯಲ್ಪಡುವಾಗ
ಜ್ಞಾಪಕ ಪುಸ್ತಕ ಎಂಬ ಪುಸ್ತಕ ತೆರೆಯಲ್ಪಡುವಾಗ ಅಲ್ಲೆಲ್ಲೂಯ್ಯ ಭದ್ರಾವತಿಯಲ್ಲಿ ಪಾಸ್ಟರ್ ಕುಮಾರನವರು ದೇವರಿಗೆ ಭಯಭಕ್ತಿಯಿಂದಿದ್ರು ಅಂತ ಬರೆಯಲ್ಪಟ್ಟಿರುತ್ತೆ. ಅಲ್ಲೆಲ್ಲೂಯ್ಯ ನಿಮ್ಮ ಒಬ್ಬೊಬ್ಬರ ಹೆಸರು ಅಲ್ಲಿ ಬರೆಯಲ್ಪಟ್ಟಿರುತ್ತೆ. ನಿಮ್ಮ ನಡತೆ, ನಿಮ್ಮ ಜೀವಿತ ಆ ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತೆ. ಯಾಕಂದ್ರೆ ಇಲ್ಲಿ ಯೋಬನಿಗೆ ಬೈಬಲ್ ಸತ್ಯವೇದದಲ್ಲಿ ಬರೆದಿದ್ದಾರೆ. ನಮಗೆ ದೇವ್ರ ಕೈಯಲ್ಲಿರೋ ಜ್ಞಾಪಕ ಪುಸ್ತಕದಲ್ಲಿಯೂ ಜೀವ ಬಾಧ್ಯರ ಪಟ್ಟಿಯಲ್ಲಿಯೂ ನಮ್ಮ ಹೆಸರು ಬರೆದಿರುತ್ತೆ. ಅಲ್ಲೆಲ್ಲೂ ಹೇಳ್ರಿ ಅಲ್ಲೆಲ್ಲೂಯ್ಯ. ಅದರಿಂದ ವಾಕ್ಯ ಹೇಳುತ್ತೆ, ಅವನು ಭಯಭಕ್ತಿ ಉಳ್ಳವನಾಗಿದ್ದನು, ಕೆಟ್ಟದನ್ನು ನಿರಾಕರಿಸುತ್ತಾ. ಒಬ್ಬೊಬ್ಬ ದೇವರ ಮಕ್ಕಳು ಕೆಟ್ಟದ್ದನ್ನ ನಿರಾಕರಿಸುವರಾಗಿರಬೇಕು. ಆಮೇಲೆ ನಿರ್ದೋಷಿಯು, ನಿನ್ನಲ್ಲಿ ಯಾವ ಪಾಪದ ದೋಷವಿಲ್ಲದಂತೆ, ಯಾವ ದೋಷವು ನಿನ್ನ ಅಣಗದಂತೆ, ಈ ಲೋಕದ ದೋಷ ಒಂದಾದ್ರೂ ನಿನ್ನನ್ನು ಮುಚ್ಚದಂತೆ ಆ ಯೋಬನು ಪರಿಶುದ್ಧನಾಗಿದ್ದಂತೆ. ಅಲ್ಲೆಲ್ಲೂಯ್ಯ. ಅವನು ನೋಡ್ರಿ, ತನ್ನ ಲೋಕದಲ್ಲಿ ಎಷ್ಟೋ ಪಾಪಗಳು ಶಾಪಗಳು ಎಲ್ಲ ಇದ್ರು ಅವನು ಎಂಥವನಾಗಿದ್ದನಂದ್ರೆ, ಆ ಮನುಷ್ಯನು ಭಯಭಕ್ತಿ ಉಳ್ಳವನಾಗಿಯೂ ಕೆಟ್ಟದ್ದನ್ನ ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಇದ್ದನು, ಮತ್ತೆ ಯಥಾರ್ಥವಾಗಿದ್ದನು. ಯಾವ ಕಲ್ಮಶವಿಲ್ಲದೆ, ಯಾವ ಪಾಪದ ಆಲೋಚನೆಗಳಿಲ್ಲದೆ ಯಥಾರ್ಥವಾಗಿ ದೇವರ ಮಹಿಮೆಗಾಗಿ ಜೀವಿಸಿದನೆಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. ಯಾಕಂದ್ರೆ ಭಯನೇ ದೇವರ ಆಶೀರ್ವಾದ. 3ನೇ ವಾಕ್ಯಕ್ಕೆ ಏನ್ ಹೇಳ್ತಾರೆ ನೋಡೋಣ. ಅವನಿಗೆ 7,000 ಕುರಿಗಳು, 7,000 ಕುರಿಗಳು, 3,000 ಒಂಟೆಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದನು. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಯಾರು ದೇವರಿಗೆ ಭಯಪಟ್ಟಿರ್ತೀವೋ ನಮಗೆ ಕೊರತೆ ಇಲ್ಲ. ಹಲ್ಲೆಲೂಯಾ. ಯೋಬನಿಗೆ ಇದೆಲ್ಲ ಬೇಕಾಗಿತ್ತು. ಏನಲ್ರಿ? ಒಂಟೆಗಳು, ಕುರಿಗಳು, ಒಂಟೆಗಳು, 500 ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕಗಳಿದ್ರು. ಹಲ್ಲೆಲೂಯಾ. ಇವ ನಮಗೂ ಒಂಟೆ, ಕತ್ತೆ, ಕುದುರೆ ಎಲ್ಲ ಬೇಕನ್ನರ್ಲ ಕೈ ಎತ್ತರಿ. ಹಲ್ಲೆಲೂಯಾ. ಇಲ್ಲಿ ಮೇಯ್ಸಕ್ಕೆಲ್ಲ ಸ್ಥಳ ಇಲ್ಲ ಇವಾಗ. ಈಗಿಲ್ಲ. ಈಗ ನಮ್ಮ ಆಸ್ತಿ ಎಲ್ಲ ಎಲ್ಲಿರ್ಬೇಕು? ಪರಲೋಕದಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಯೋಬನ ಆಸ್ತಿ ಭೂಮಿಯಲ್ಲಿತ್ತು, ಭೂಮಿಯಲ್ಲೇ ಅಳೆದು ಹೋಯ್ತು. ಆದ್ರೆ ನಮ್ಮ ಗಂಟು ಮೂಟೆ ಪರಲೋಕದಲ್ಲಿ ಇಡ್ರಿ ಅಂತೇಳಿ ದೇವರು ವಾಕ್ಯ ಹೇಳುತ್ತೆ. ನಿನಗೆ ಕೊಡುವಂತ ಒಂದೊಂದು ಆಶೀರ್ವಾದ ಪರಲೋಕದಲ್ಲಿ ಇಡಲ್ಪಟ್ಟತ್ತೆ. ಹಲ್ಲೆಲೂಯಾ. ನೀನ್ ಆಸ್ತಿ, ಐಶ್ವರ್ಯ, ನಿನಗಿರುವಂತದ್ದು ಎಲ್ಲ ಘನ ಗೌರವಲ್ಲ ಪರಲೋಕ ರಾಜ್ಯದಲ್ಲಿ ನಮಗೋಸ್ಕರ ಇಡಲ್ಪಟ್ಟಿದೆ. ಭೂಮಿಯಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಅದು ಕಳ್ಳ ಕಡಿಯುತ್ತಾನೆ, ನುಸುಬತ್ತಿ ಕಿಲುಬತ್ತಿ ಹೋಗುತ್ತೆ. ನಿಮ್ಮ ಗಂಟೆಲ್ಲ ಪರಲೋಕದಲ್ಲಿ ಇಡ್ರಿ. ಹಲ್ಲೆಲೂಯಾ. ನಿನ್ನ ಗಂಟೆ ಎಲ್ಲಿರುತ್ತೋ ನಿನ್ನ ಮನಸ್ಸು ಅಲ್ಲೇ ಇರತ್ತೆ. ಹಲ್ಲೆಲೂಯಾ. ಅದರಿಂದ ಈ ಭೂಮಿ ಶಾಶ್ವತವಲ್ಲ. ಯೋಬನ ಆಶೀರ್ವಾದ ಹೊಂದಿದ್ರು, ಆದ್ರೆ ಎಲ್ಲೇ ಮುಗಿಸ್ಬಿಟ್ಟು ಹೋದ್ರು. ಆದ್ರೆ ನಮ್ಮ ಆಶೀರ್ವಾದ ಎಂತದಂದ್ರೆ ಪರಲೋಕದ ಆಶೀರ್ವಾದ. ಹಲ್ಲೆಲೂಯಾ. ನಾವು ಹೋಗುವಾಗ ನಮ್ಮೆಲ್ಲ ಆಶೀರ್ವಾದಗಳನ್ನ ತಕ್ಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಹೋಗ್ತೇವೆ. ನಮ್ಮ ವೈಭವಗಳು ಅಲ್ಲಿ ಇರುತ್ತೆ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ನೀನು ಭೂಮಿಯಲ್ಲಿ ಏನೇನ್ ಕಟ್ಟಿ ಏನ್ ಬಿಸ್ತಿ ಅದೆಲ್ಲ ಪರಲೋಕದಲ್ಲಿ ನಿನಗೋಸ್ಕರ ಇಡಲ್ಪಡುತ್ತಾರೆ. ನೀನೇನ್ ದಾನ ಧರ್ಮ ಮಾಡ್ತೀಯ ಅದು ಪರಲೋಕದಲ್ಲಿ ನಿನಗೋಸ್ಕರ ಆಶೀರ್ವಾದ ಕಾಯ್ತಾ ಇರುತ್ತೆ. ಹಲ್ಲೆಲೂಯಾ. ನೀನು ಭೂಮಿಯಲ್ಲಿ ಏನ್ ಮಾಡ್ತೀಯ ಅದು ಪರಲೋಕದಲ್ಲಿ ನಿನಗೋಸ್ಕರ ದೇವರು ಇಡ್ತಾರೆ. ಆದ್ರೆ ಯೋಬವರಿಗೆಲ್ಲ ಭಾಗ್ಯ ಇದ್ದಿಲ್ಲ. ಈ ಲೋಕದಲ್ಲಿ ಇದ್ರು ಆಶೀರ್ವದಿಸಲ್ಪಟ್ರು. ಅವ್ರ ಚರಿತ್ರೆ ಮುಗೀತು, ಅಂತ್ಯ. ಆದ್ರೆ ನಮ್ಮ ಚರಿತ್ರೆ ಮುಗಿಯಲ್ಲ. ಯುಗ ಯುಗ ಏನ್ ಹೇಳ್ರಿ? ಯುಗ ಯುಗ ನಾವು ದೇವರೊಟ್ಟಿಗೆ ಇರ್ತೇವೆ. ಹಲ್ಲೆಲೂಯಾ. ಯುಗ ಯುಗ ದೇವರೊಟ್ಟಿಗೆ ಸಂತೋಷವಾಗಿರ್ತೇವೆ. ನಾನು ಹೋಗ್ತೇನೆ, ನಿಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡಿ ಬಂದು ನಾನು ನಿಮ್ಮನ್ನು ಕರ್ಕೊಂಡೋಗಿ ನನ್ನ ಜೊತೆಗೆ ಇಟ್ಕೊಳ್ತೇನೆ. ನಾನು ಎಲ್ಲಿರ್ತೇನೋ ನೀವೇ ಅಲ್ಲೇ ಇರ್ರಿ ಅಂತ. ಹಲ್ಲೆಲೂಯಾ. ಅದರಿಂದ ಆ ದೇವರಿಗೆ ನಾವು ಭಯಪಡುವಂತ ಭಯ, ದೇವರಿಗೆ ಭಯಪಡುವಂತ ಭಯದಿಂದ ಆತನ ಇಡಲ್ಪಟ್ಟಂತ ಒಂದೊಂದು ಆಶೀರ್ವಾದವನ್ನ ನಾವು ಈ ಲೋಕದಲ್ಲಿ, ಪರಲೋಕದಲ್ಲೂ, ಇಹದಲ್ಲೂ ಪರದಲ್ಲೂ ಪಡ್ಕೊಳ್ತೇವೆ. ಹಲ್ಲೆಲೂಯಾ. ನಾನು ಇಹದಲ್ಲೂ ಆಶೀರ್ವಾದ, ಪರದಲ್ಲೂ. ಯಾವಾಗ ನಾವು ಭಯಭಕ್ತಿಯಿಂದ ನಡೆದುಕೊಳ್ಳುವಾಗ, ಏನೋ ದಾನ ಆಗಿ ಏನೋ ಪ್ರೈರಿಗೆ ಹೋಗ್ಬೇಕು, ಏನೋ ಬರಬೇಕು. ನೀನ್ ಹಂಗ್ ಬಂದ್ರೆ ನಿನಗೆ ಯಾವ ಆಶೀರ್ವಾದನೂ ಕಾಣಕ್ಕಾಗಲ್ಲ. ಇವತ್ತೇ ಇಲ್ಲಿ ಊಟ ಕೊಡ್ತಾರೆ. ಹಲ್ಲೆಲೂಯಾ. ನಾನು ನಂಬಿದ ಮಕ್ಕಳಿಗೆ ಇಲ್ಲಿ ನೀನು ಊಟ ಎಲ್ಲ ಸಿಗತ್ತೆ. ಅಲ್ಲಿ ಹೋಗ್ತೀಯಾ, ಅಲ್ಲಿ ಆಶೀರ್ವಾದ ಸಿಗತ್ತಾ?
ಪರಲೋಕ ರಾಜ್ಯದಲ್ಲಿ ನಿನಗೋಸ್ಕರ ಒಂದು ಸ್ಥಳ ಸಿದ್ಧ ಮಾಡ್ತಿದ್ದಾರಾ? ನಿನಗೋಸ್ಕರ ಸ್ಥಳ ರೆಡಿ ಆಗ್ತಿದ್ಯಾ? ಅದನ್ನ ನೆನ್ಸ್ ನೋಡ್ಬೇಕು. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿದ್ಮೇಲೆ ದೇವ್ರು ನಮ್ಮನ್ನ ಇಹದಲ್ಲೂ ಇಲ್ಲೇ ಕೈ ಬಿಡಲ್ಲ, ನಮ್ಮ ಜೊತೆಗೆ ಇಟ್ಕೊಳ್ತೇನೆ ಅಂತ ಆಸೆ ಪಡ್ತಾರೆ. ಹಂಗಾದ್ರೆ ನಾವು ಹೆಂಗಿರ್ಬೇಕು ಅವ್ರ ಜೊತೆಗೆ? ಇಬ್ಳರ್ ಫ್ರೆಂಡ್ಶಿಪ್ ಇದ್ರೆ ಏನ್ ಮಾಡ್ತಾರೆ? ನಾ ಇಬ್ಳರ್ ಪಕ್ಕ ಮನೆ ಕಟ್ಕೊಂಡ್ಬಿಡೋಣ, ನಾ ಅಕ್ಕಪಕ್ಕನೇ ಇರೋಣ, ಒಬ್ರಿಗೊಬ್ರು ಹೆಲ್ಪ್ ಆಗಿರುತ್ತೆ. ಹಲ್ಲೆಲೂಯಾ. ಅದೇ ರೀತಿ ಸ್ವಾಮಿ ನಮಗೆ ಸ್ನೇಹಿತನ ತರ, ನಾನೆಲ್ಲಿರ್ತೇನೆ ನನ್ನ ಸ್ನೇಹಿತನೋ ಅಲ್ಲೇ ಇರಬೇಕು ಅಂತೇಳಿ. ಹಲ್ಲೆಲೂಯಾ. ಅದರಿಂದ ಆ ಭಯ ನಮ್ಮನ್ಗೆ ಆಶೀರ್ವಾದವನ್ನು ಉಂಟು ಮಾಡುತ್ತೆ. ಆ ಭಯ ನಮ್ಮನ್ನ ಆಶೀರ್ವಾದದಲ್ಲಿ ನಡೆಸುತ್ತೆ. ಆ ಭಯ ನಮ್ಮನ್ನು ಆಶೀರ್ವದಿಸುತ್ತೆ. ಆ ಭಯ ನಮ್ಮನ್ನು ಉನ್ನತಿಗೆ ತರುತ್ತೆ. ಹಲ್ಲೆಲೂಯಾ. ಆ ದೇವರು ಆ ಭಯದಲ್ಲಿ ನಾವು ಜೀವಿಸುವರಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಭಯ ಭಕ್ತಿ ಇಲ್ಲದೆ ನಾವು ಏನನ್ನು ಸಾಧಿಸೋದಕ್ಕಾಗೋದಿಲ್ಲ. ಭಯ ಬೇಕು. ಒಂದು ಹಾಡುವಾಗ್ಲೂ ನೀ ಭಯದಿಂದ ಹಾಡಿದ್ರೆ ದೇವ್ರ ಮೆಚ್ಚುಗೆ ಆಗತ್ತೆ. ಕೈ ತಟ್ಟುವಾಗ್ಲೂ ಭಯಭಕ್ತಿಯಿಂದ ನೀನು ಕೈ ತಟ್ಟೋದಾದ್ರೆ ದೇವ್ರ ಆಶೀರ್ವಾದ, ದೇವರಿಗೆ ಒಂದು ಮಹಿಮೆ ಉಂಟಾಗತ್ತೆ. ಎಲ್ಲ ನೀನು ಹಿಂಗೆ ಕೈ ತಟ್ತಾ ಇದ್ರೆ ನೀನೇ ಒಪ್ಕೊಂತೀರಾ? ನೀವೇ ಒಪ್ಕೊಂತೀರ ನಾ ಕೈ ತಟ್ಟ ಸರಿ ಅಂತೇಳಿ ಒಪ್ಕೊಂತೀರಾ? ಹಲ್ಲೆಲೂಯಾ. ನೋಡ್ರಿ, ನಾನು ಹಲ್ಲೆಲೂಯಾ ಅಂದ್ರೆ ಒಬ್ರು ಹೇಳಲ್ಲ. ಹೆಂಗ್ ದೇವ್ರು ಒಪ್ಕೊಂತಾರೆ? ದೇವ್ರ ಮೆಚ್ಕೊಳಂಗ್ ನಡಿಬೇಕು. ಆತನ ಮಹಿಮೆ ಪಡ್ತಾ ಇರ್ಬೇಕು. ಯಾವಾಗ ನಮ್ಮ ನಾಳೆಗಿಂದ ಆತನ ಸ್ತುತಿ, ಸ್ತೋತ್ರ, ಘನ, ಮಾನ ಯಾವಾಗ್ಲೂ ಆತನ ಮಹಿಮೆ ಉಂಟಾಗ್ತಾ ಇರ್ಬೇಕು. ಅವಾಗಲೇ ನಮ್ಮ ಜೀವಿತದಲ್ಲಿ ಅಪಾರವಾದ ಆಶೀರ್ವಾದವನ್ನು ಕಾಣ್ಲಿಕ್ಕೆ ಸಾಧ್ಯ. ಇಹದಲ್ಲೂ ಪರದಲ್ಲೂ. ನಮ್ಮ ಇಲ್ಲೂ ಆಶೀರ್ವಾದ, ಅಲ್ಲೂ ಆಶೀರ್ವಾದ. ಹಲ್ಲೆಲೂಯಾ. ಯಾಕಂದ್ರೆ ಆ ಭಯ ನಮಗೆ ಬೇಕು, ಆ ಭಕ್ತಿ ನಮಗೆ ಬೇಕು. ಅದಕ್ಕೆ ವಾಕ್ಯ ಕೀರ್ತನೆಯಲ್ಲಿ ಓದ್ದಲ್ಲ, ಇಸ್ರಾಯೇಲರನ್ನ ಆಶೀರ್ವದಿಸ್ತಾನೆ, ಅವ್ರ ಮನೆತನದನ್ನು ಆಶೀರ್ವದಿಸ್ತಾನೆ, ಕರ್ತನ ಭಕ್ತರನ್ನ ಆಶೀರ್ವದಿಸ್ತಾನೆ. ಭಯದಿಂದ ನಡೆದುಕೊಳ್ಳುವಾಗ, ಆ ಭಕ್ತಿಯಿಂದ ನಡೆದುಕೊಳ್ಳುವಾಗ ಆತನ ಅಪಾರವಾದ ಆಶೀರ್ವಾದವನ್ನ ನಮಗಿರ್ತಾರೆ. ಅದಕ್ಕೆ ಯೋಬನಿಗೆ ಹೇಳ್ತಾರೆ, ಆತನ ಮನುಷ್ಯನು ದೇವರಲ್ಲಿ ಭಯಭಕ್ತಿ ಉಳ್ಳವನು ನಾಗಿದ್ದು ಕೆಟ್ಟದ್ದನ್ನ ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನಾಗಿದ್ದನಂತೆ. ದೇವ್ರು ಸಾಕ್ಷಿ ಕೊಡ್ತಾರೆ, ನಮಗೂ ಸಾಕ್ಷಿ ಕೊಡುತ್ತೆ. ಪವಿತ್ರಾತ್ಮನು, ಪರಿಶುದ್ಧಾತ್ಮ ನಮಗೂ ಸಾಕ್ಷಿ ಕೊಡುವರಾಗಿದ್ದಾರೆ. ಅದರಿಂದ ನಾವು ಯಥಾರ್ಥ ಉಳ್ಳವರಾಗಿಯೂ ನಿರ್ದೋಷಿಗಳಾಗಿಯೂ ಕೆಟ್ಟದ್ದು ಯಾವುದಿದೆಯೋ ಅದನ್ನು ನೀನು ನಿರಾಕರಿಸಲೇಬೇಕು. ಕೆಟ್ಟದ್ದಕ್ಕೆ ನೀನು ಸಹಾಯ ಮಾಡಂಗಿಲ್ಲ, ಕೆಟ್ಟದ್ದಕ್ಕೆ ನೀನು ಸಪೋರ್ಟ್ ಮಾಡಂಗಿಲ್ಲ, ಕೆಟ್ಟದ್ದು ನಿನ್ನ ಮನಸ್ಸಲ್ಲಿ ಬರಂಗಿಲ್ಲ, ಕೆಟ್ಟ ಆಲೋಚನೆ ನಿನ್ನಲ್ಲಿ ಉಂಟಾಗಂಗಿಲ್ಲ. ಹಲ್ಲೆಲೂಯಾ. ನಿರಾಕರಿಸ್ಬೇಕಂತೆ. ಕೆಟ್ಟದ್ದನ್ನ ನಿರಾಕರಿಸಿದ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿ. ಆ ಭಯ ಯಾವಾಗ ಭಯ ನಮ್ಮಲ್ಲಿ ಬರುತ್ತೋ ನಾವು ಒಂದೊಂದಾಗಿ ದೂರ ಮಾಡ್ತೀವಿ. ಹಲ್ಲೆಲೂಯಾ. ಅದರಿಂದ ದೇವರ ಭಯ ಬಹಳ ಪ್ರಾಮುಖ್ಯತೆ ನಮಗೆ. ಆ ಭಯಭಕ್ತಿಯಿಂದ ನಡ್ಕೊಳ್ಳೋರಿಗೆ ದೇವರ ಆಶೀರ್ವಾದ ಉಂಟಾಗತ್ತೆ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಯೆಹೋವನು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸೋದಕ್ಕೆ ದೇವರ ಆಸೆ. ಚಿಕ್ಕ ಮಕ್ಕಳು, ಸಂಡೇ ಸ್ಕೂಲ್ ಮಕ್ಕಳಿಗೂ ದೇವರ ಆಶೀರ್ವಾದ ಮಾಡ್ತಾರೆ. ವಿದ್ಯೆ, ಬುದ್ಧಿ, ಜ್ಞಾನ, ವಿವೇಕಗಳನ್ನ ಕೊಡುವಂತ ದೇವರು. ಚಿಕ್ಕ ಮಕ್ಕಳ ಸರಿ ಲೆಕ್ಕಕ್ಕಿಲ್ಲ, ಬಿಡೋದಿಲ್ಲ. ಚಿಕ್ಕ ಮಕ್ಕಳು ನನ್ನ ಬಳಿಗೆ ಬಿಡ್ರಿ, ದೇವ್ರ ರಾಜ್ಯ ಇಂಥವ್ರದಂತೇಳಿ ಸ್ವಾಮಿ ಹೇಳಿದ್ದಾರೆ. ಅದರಿಂದ ಚಿಕ್ಕ ಮಕ್ಕಳನ್ನು ಆತನು ಪ್ರೀತಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ದೊಡ್ಡವರು ಮೊದಲುಗೊಂಡು, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಹಲ್ಲೆಲೂಯಾ. ಆತನ ಆಶೀರ್ವಾದ ಮಾಡೋದಕ್ಕೆ ದೈವಾದಿ ದೇವನಾಗಿದ್ದಾನೆ. ಆತನ ಆಶೀರ್ವದಿಸುವ ಸರ್ವಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲೂ ಒಂದೊಂದು ವಿಷಯಕ್ಕೂ ನಾವು ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ಸ್ತೋತ್ರ ಮಾಡಬೇಕು. ಕೈಗಳನ್ನೆತ್ತಿ ಆರಾಧನೆ ಮಾಡಬೇಕು. ನಾವು ಹೇಳ್ದಾಗ ನೀನು ಸುಮ್ಮನೆ ಇದ್ರೆ ದೇವ್ರು ನೋಡ್ತಾರೆ. ಸರಿ ಆಯ್ತು ಬಿಡಪ್ಪ, ಸರಿ ಅಮ್ಮ ನೀ ಬಾರಿ ದೊಡ್ಡವಳು ಬಿಡು, ಸರಿ ಮಗ ನೀ ಬಾರಿ ದೊಡ್ಡವನು. ಹಲ್ಲೆಲೂಯಾ. ವಿಧೇಯತೆಯನ್ನು ಎದುರು ನೋಡ್ತಾರೆ. ಮೊಣಕಾಲು ಊರನ ಅಂದ್ರೆ ನೀನು ಊರ್ಬೇಕು. ವಯಸ್ಸಾದವರಿಗಿಲ್ಲ, ನಿನಗೆ ಹಾಕಕ್ಕೆ ಶಕ್ತಿ ಇದ್ರೆ ನೀನು ಹಾಕ್ಲೇಬೇಕು. ಹಾಕಕ್ಕೆ ಶಕ್ತಿ ಇಲ್ದನ್ ಬೇಡ.
ಮೊಣಕಾಲು ನೋವಿರೋರೆಲ್ಲ ಹಾಕೋದ್ ಬೇಡ, ಆದ್ರೆ ಇರೋರು ವಿಧೇಯರಾಗ್ಬೇಕು. ಇಲ್ದ ನೋವಿರೋರಿಗೆ ಗೊತ್ತು ದೇವ್ರಿಗೆ, ನನ್ನ ಮಗಳು ಮೊಣಕಾಲು ಹಾಕಕ್ಕಾಗಲ್ಲ, ನನ್ನ ಮಗ ಮೊಣಕಾಲು ಹಾಕಕ್ಕಾಗಲ್ಲ. ದೇವ್ರು ಅದ್ರ ತಪ್ಪು ತಗೊಳ್ಬಲ್ಲ. ನೀನ್ ಹಾಕಕ್ಕಾಗಿನೂ ನೀನ್ ಹಾಕದೆ ಹೋದ್ರೆ ದೇವ್ರು ನಿನ್ ಲೆಕ್ಕ ವಿಷಯದಲ್ಲಿ ತಪ್ಪು ಲೆಕ್ಕ ಹಾಕ್ತಾರೆ. ಅಲ್ಲೆಲ್ಲೂಯ. ಅದರಿಂದ ವಿಧೇಯತೆ ವಿಧೇಯತೆ ವಿಧೇಯತೆ, ಆ ಭಯ ಆ ಭಯ ಆ ಭಕ್ತಿ, ಆ ಭಯಭಕ್ತಿ ಇರುವಾಗ ಇಹದಲ್ಲೂ ಹೊರದಲ್ಲೂ ನಮ್ಮನ್ನು ಆಶೀರ್ವಿಸುವಂಥ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ. ಅದರಿಂದನೇ ಕರ್ತನಿಗೆ ಭಯ ಪಡುವುದು ದೇವರ ಆಶೀರ್ವಾದ. ಎಲ್ಲ ಆಶೀರ್ವಾದವನ್ನ ಆತ ನಮಗೆ ಇಟ್ಟಿದ್ದಾರೆ. ಸಮಯ ಎಲ್ಲ ಪವಿತ್ರ ರಾತ್ರಿ ಭೋಜನ ಆರಾಧನೆ ಇರೋದ್ರಿಂದ ನಾನು ಇಲ್ಲಿಗೆ ದೇವ್ರ ವಾಕ್ಯವನ್ನು ನಿಲ್ಲಿಸ್ತೇನೆ. ದೇವ್ರ ವಾಕ್ಯವನ್ನು ಆಶೀರ್ವಿಸಲಿ. ನಾವೆಲ್ಲರೂ ಮೊಣಕಾಲೂರನ್ನ ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ.